ಪಂಚಮುಖಿ ಆಂಜನೇಯ ದೇವಸ್ಥಾನ ನೋಡಿ ಗೈಸ್. ಈಗ ಮೇಲೆ ಹತ್ತುತ್ತಾ ಇದ್ದೀವಿ ನೋಡಿ. ಇಲ್ಲಿ ಏನೇನೋ ಮಾಡ್ತಿದ್ದಾರೆ. ಆಂಜನೇಯನ ದೇವಸ್ಥಾನ ಅಂದರೆ ಫಸ್ಟ್ ಎಲ್ಲ ಕಡೆ ಬಂಡೆ ಇರುತ್ತೆ ನೋಡಿ. ಪಂಚಮುಖಿ ಆಂಜನೇಯ ದೇವಸ್ಥಾನ ಮಂತ್ರಾಲಯದಿಂದ 20 ಕಿಲೋಮೀಟರ್ ಇದೆ ಈ ದೇವಸ್ಥಾನ ನೋಡಿ. ಜೈ ಶ್ರೀರಾಮ್. ನೋಡಿ ಗೈಸ್, ಆಂಜನೇಯ ಸ್ವಾಮಿ ಸ್ಲಿಪ್ಪರ್ ಇದೆಂತದು? ಈ ಹುಡುಗಿ ಇಲ್ಲಿ ಕುತ್ಕೊಂಡು ಎಲ್ಲರಿಗೂ ತೋರಿಸ್ತಾ ಇರಿ ದೇವಸ್ಥಾನ. ಈ ಪಾದರಕ್ಷೆಗಳು ನೋಡಿ. ಆಂಜನೇಯ ಸ್ವಾಮಿ ಸ್ಲಿಪ್ಪರ್. ಆಂಜನೇಯ ಸ್ವಾಮಿ ಔಟ್ ಸೈಡ್ ಎಲ್ಲ ಈ ಥರ ಇದೆ. ಇದರಲ್ಲಿ ಮತ್ತು ಇದರಲ್ಲಿ ಆಂಜನೇಯ ಸ್ವಾಮಿ ಸ್ಲಿಪ್ಪರ್ ಇದೆ. ಇಲ್ಲೂ ಕೂಡ ಕ್ಯೂ ಸಿಸ್ಟಮ್. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ರಶಲ್ಲಿದ್ದೀವಿ ನಾವು. ಅಲ್ಲಿ ನಿಂತು ಸುಸ್ತಾಯಿತು. ಈ ಕಡೆ ತುಂಬ ಬಿಸಿಲು. ಪಂಚಮುಖಿ ಆಂಜನೇಯ ಸ್ವಾಮಿಗೆ ಕ್ಯೂ ದರ್ಶನ. ಹಳೆ ಕಾಲದ ಕಂಬಗಳು, ಕಲ್ಲಿಂದ ಬೇಸ್ ಮಟ್ಟ ಹಾಕಿದ್ದಾರೆ. ಫುಲ್ಲು ರಶ್ಶು. ಅದರಲ್ಲೂ ಈ ಊರಲ್ಲಿ ಬಿಸಿಲು ಅಂದರೆ ಬಿಸಿಲು. ಪೂಜೆ ಮಾಡಿಸೋಣ ಅಂತ ಇದನ್ನು ತಗೊಂಡಿದ್ದೀವಿ. ಪೂಜೆ ಮಾಡಿಸೋ ಮೇಲೆ ಹತ್ತಬೇಕು ನೋಡಿ. ನಾನು ಇನ್ನೂ ಇಷ್ಟು ಕೆಳಗದಲ್ಲಿದ್ದೀನಿ. ಮೇಲ್ಗಡೆ ಇದ್ದಾರೆ ಆಂಜನೇಯ ಸ್ವಾಮಿ. ನೋಡ್ಬೋದು ನೀವು ಎಷ್ಟು ಮೇಲಿದ್ದೀನಿ ನಾನು. ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ. ಈ ಥರ ಇದೆ ಆಂಜನೇಯ ಸ್ವಾಮಿ ಟೆಂಪಲ್ ಒಳಗಡೆ ನೋಡ್ಬೋದು. ಇಲ್ಲಿಂದ ಈ ಥರ ನೋಡಿ. ನೀವು ಬರೋಗಿದ್ರೆ ದರ್ಶನಕ್ಕೆ ದಾರಿ ಆಯ್ತಾ ಎಲ್ಲ ಸಿಗುತ್ತೆ. 40 ರೂಪಾಯಿ ಅಂತ ಆಯ್ತಾ, ಬೇಕಾದರೆ ಬಂದು ತಗೋಬೋದು. ತಾಯ್ತಗಳು ಗದೆದು ಇದೆ. ಆಂಜನೇಯ ಸ್ವಾಮಿ ದರ್ಶನ ಮಾಡೋ ಸಮಯ ಬಂತು. ಆಂಜನೇಯ ಸ್ವಾಮಿ ಬಂಡೆ. ಫೈನಲಿ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ನೋಡ್ಬೋದು ನೀವು ಆಚೆ ಸೈಡ್ ಎಲ್ಲ ಹೇಗಿದೆ, ಏನೇನೋ ಮಾಡ್ತಿದ್ದಾರೆ. ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಕೂಡ ಮುಗೀತು ಗೈಸ್. ಸ್ವಲ್ಪ ಫೋಟೋ ಹಾಕಿದ್ದಿಲ್ಲ.